ಶತ್ರುಸ್ಥಾನದಲ್ಲಿ ಶನಿ ಜೊತೆನೇ ಇರೋದು ಸ್ವಲ್ಪ ಚಿಂತಾಜನಕ ಅಂತ ತಗೋಬೇಕಾಗತ್ತೆ. ಮನೆಯಲ್ಲಿ ಅಶಾಂತಿ, ತಾಯಿ ಜೊತೆ ವಿರಸ, ಆರೋಗ್ಯದಲ್ಲಿ ಏರುಪೇರು, ಹಾಗೆಯೇ ಒಂದು ದುಃಖದ ಮನೋಸ್ಥಿತಿ ಇರುತ್ತೆ. ಹೇಳೋಕ್ಕಾಗಲ್ಲ, ಕಾರಣ ಏನೋ ಒಂಥರ ಮನಸ್ಸು ಯಾವಾಗಲೂ ಒಂಥರ ದುಃಖದಲ್ಲಿರುತ್ತೆ. ವಾಹನ ಖರೀದಿಯಿಂದ ನಷ್ಟ ಉಂಟಾಗುತ್ತೆ. ಸೊ ಟೆಂಪ್ಟ್ ಆಗಿಬಿಟ್ಟು ವಾಹನ ತೊಗೊಳಕ್ಕೆ ಹೋಗ್ಬಿಡಿ. ಪಂಚಮದಲ್ಲಿ ಶುಕ್ರರಿಂದ ಮಕ್ಕಳ ಆಗದೇ ಇರೋವರಿಗೆ ಒಂದು ಸಂತಸದ ಸುದ್ದಿ. ಎಷ್ಟೋ ಸರ್ತಿ 3 ವರ್ಷ 4 ವರ್ಷದ ಮಕ್ಕಳು ಆಗಿರಲ್ಲ ದಂಪತಿಗಳಿಗೆ, ಯಾವುದಾದ್ರು ವೈದ್ಯಕ್ಕೆ ತೋರಿಸಿದ್ರೆ ಎಲ್ಲ ಸರಿಯಾಗಿದೆ ಅಂತ ಹೇಳಿದರೆ ಯಾಕೆ ಅಂತ ಕಾರಣಗಳು ಗೊತ್ತಾಗಲ್ಲ. ಅದಕ್ಕೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಸೊ ಇಲ್ಲಿ ಇಂಥ ಸಂತಸದ ಸುದ್ದಿ ಸಿಗಬಹುದು ಇವರಿಗೆ. ಹಾಗೆಯೇ ಪಂಚಮದಲ್ಲಿ ಕರ್ಮಸ್ಥಾನಾಧಿಪತಿ ರವಿ ಹಾಗೂ ರಾಹು ಜಲತತ್ವ ರಾಶಿಯಲ್ಲಿರೋದ್ರಿಂದ ವಿದೇಶದಲ್ಲಿ ನೌಕರಿ ಬೇಕು ಅಂತ ಯಾರು ಹುಡುಕ್ತಾ ಇರ್ತಾರೋ ಅವ್ರಿಗೆ ಯಶಸ್ಸು ಸಾಧ್ಯ. ಷಷ್ಠದಲ್ಲಿ ಪಿತೃಸ್ಥಾನಾಧಿಪತಿ ಚಂದ್ರ ರಾಶಿ ಸಂಧಿಲಿರೋದ್ರಿಂದ ತಂದೆ ಜೊತೆ ಕೂಡ ಶತ್ರುತ್ವ ಉಂಟಾಗುತ್ತೆ. ಯೋಗಕಾರಕ ಗುರು ಷಷ್ಠದಲ್ಲಿರೋದ್ರಿಂದ ಮಕ್ಕಳ ಏಳಿಗೆ ವಿಷಯದಲ್ಲಿ ಅಸಮಾಧಾನ ಹಾಗೂ ಮಕ್ಕಳಿಂದ ಹೆಚ್ಚಿನ ಖರ್ಚು ಉಂಟಾಗುತ್ತೆ. ಲಾಭದಲ್ಲಿ ಕೇತು ಇರೋದ್ರಿಂದ ಕುಜವತ್ ಕೇತು ಅಂತ ಹೇಳೋ ಹಾಗೆ ಭೂಮಿ ವಿಷಯದಲ್ಲಿ ಸ್ವಲ್ಪ ಅದೃಷ್ಟ ಇರುತ್ತೆ. ಇಷ್ಟೂ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು ವೀಕ್ಷಕರೇ. ಧನುಸ್ ರಾಶ್ಯಾಧಿಪತಿ